ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಆಲ್ರೆಡಿ ಬೋರ್ಡ್ ಮೇಲೆ ಬರ್ದ್ಬಿಟ್ಟಿದ್ದೀನಿ. ಹೊಸದೊಂದು ಅಧ್ಯಾಯವನ್ನ, ಹೊಸದೊಂದು ಪಾಠವನ್ನ ಶುರು ಮಾಡೋಣ. ಅದೇ ಶಬ್ದ. ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ ಇವತ್ತಿನ ಕ್ಲಾಸ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಿರುತ್ತೆ ಅಂತ. ಆದ್ರಿಂದ ಕ್ಲಾಸ್ನ ಮೊದಲ ಭಾಗದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನ ಸಾಲ್ವ್ ಮಾಡೋಣ. ಅದಾದ ನಂತರ ಹೊಸದೊಂದು ಪಾಠದ ಕಡೆಗೆ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಚಾಪ್ಟರ್ ಇದು. ಬಹಳಷ್ಟು ಪ್ರಯೋಗವನ್ನ ನಾವು ಮಾಡುವಂತಹದ್ದು, ಬಹಳಷ್ಟು ಆಸಕ್ತಿದಾಯಕವಾಗಿರುವಂತಹ ವಿಷಯಗಳನ್ನ ತಿಳ್ಕೊಡ್ಲಿಕ್ಕೆ ಇದು ಅಡುವು ಮಾಡ್ಕೊಡುವಂತಹ ಪಾಠ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಮೊದಲು ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕಡೆಗೆ ಗಮನವನ್ನ ಹರಿಸೋಣ. ಈಗ ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕಾಣ್ತಾ ಇದೆಯಾ? ಓಕೆ. ಸೊ ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ, ಕೆಂಪು ದತ್ತ ಪುಸ್ತಕ, ಇವೆಲ್ಲ ನೆನಪಿದ್ಯಾ ನಿಮ್ಗೆ? ಎಸ್, ಹೋದ್ ಕ್ಲಾಸ್ ನಲ್ಲಿ ಅಂದ್ರೆ ಹೋದ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸೆಷನ್ ಅಲ್ಲಿ ನಾವ್ ಇದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತು ಬಲ ಮತ್ತು ಒತ್ತಡ ಈ ಒಂದು ಪಠ್ಯದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅನ್ನ ನೋಡೋಣ. ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಬಲಗಳು ಯಾವ ಸಂದರ್ಭದಲ್ಲಿ ಒಟ್ಟಾಗುತ್ತವೆ? ಯಾವ ಸಂದರ್ಭದಲ್ಲಿ ಬಲಗಳು ಒಟ್ಟಾಗುತ್ತದೆ? ಆಪ್ಷನ್ ಎ, ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ. ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ. ಮೂರನೇ ಆಪ್ಷನ್, ಒಂದು ವಸ್ತುವಿನ ಮೇಲೆ ಲಂಬವಾಗಿ ಅಂದ್ರೆ ಪೆಂಡಿಕ್ಯುಲರ್ ಆಗಿ ಬಲ ಪ್ರಯೋಗಿಸಿದಾಗ. ಒಂದು ವಸ್ತುವಿನ ಮೇಲೆ ಸಮಕೋಣದಲ್ಲಿ ಬಲ ಪ್ರಯೋಗಿಸಿದಾಗ. ಸೊ ಯಾವ ಸಂದರ್ಭದಲ್ಲಿ ಒಟ್ಟಾಗುತ್ತೆ? ಸೊ ಇಲ್ಲಿ ಆಪ್ಷನ್ಸ್ ಗಳಿದೆ. ಸರಿಯಾದ ಉತ್ತರ ಏನು ಅಂತ ನೀವು ಗ್ರಹಿಸಿ ಹೇಳ್ಬೇಕಾಗತ್ತೆ. ಬಲಗಳು ಯಾವ ಸಂದರ್ಭದಲ್ಲಿ ಒಟ್ಟಾಗುತ್ತೆ? ವಿರುದ್ಧ ದಿಕ್ಕಿನಲ್ಲಿನ, ಒಂದೇ ದಿಕ್ಕಿನಲ್ಲಿನ, ಅಥವಾ ಲಂಬವಾಗಿ ಬಲ ಪ್ರಯೋಗಿಸಿದಾಗ್ಲ, ಅಥವಾ ಸಮಕೋಣದಲ್ಲಿ ಬಲ ಪ್ರಯೋಗಿಸಿದಾಗ್ಲ. ಸೊ ಸರಿಯಾದಂತಹ ಉತ್ತರ ಏನು ಹೇಳ್ತೀರಾ? ತಿಳ್ಕೊಳ್ಳೋಣವಾ? ಗೊತ್ತಾಗಿದ್ಯಾ ಸರಿಯಾದ ಉತ್ತರ ಏನಿರಬಹುದು ಅಂತ ನಿಮ್ಗೂ ಕೂಡ? ಸೊ ಸರಿಯಾದಂತಹ ಉತ್ತರ ಇಲ್ಲಿ ಬಲಗಳು ಯಾವ ಸಂದರ್ಭದಲ್ಲಿ ಒಟ್ಟಾಗುತ್ತೆ? ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲ ಉಂಟಾಗುತ್ತೆ. ಅರ್ಥ ಆಯ್ತಾ? ಇವಾಗ ಒಂದ್ ವಸ್ತು ಒಂದಿದೆ, ಅದನ್ನ ಒಂದೇ ಒಂದು ದಿಕ್ಕಿನಲ್ಲಿ ನಾವು ಬಲವನ್ನ ಪ್ರಯೋಗಿಸಿದಾಗ ಅಲ್ಲಿ ಚಲನೆಯನ್ನ ನೋಡಬಹುದು ಅಲ್ವಾ? ಆದ್ರಿಂದ ಬಲ ಪ್ರಯೋಗವಾಗಿದೆ ಅಂತ ಅರ್ಥ. ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದ್ರೆ ಏನಾಗುತ್ತೆ? ಈಗ ಒಬ್ಬ ವ್ಯಕ್ತಿ ಇರ್ತಾನೆ, ಒಂದು ವಸ್ತು ಇದೆ, ಹೀಗೆ ಇದೊಂದು ವಸ್ತು ಅಂತ ಭಾವಿಸಿ. ಇಲ್ಲೂ ಒಬ್ಬ ವ್ಯಕ್ತಿ ಇದ್ರ ಮೇಲೆ ಬಲ ಪ್ರಯೋಗಿಸಿದಾಗ, ಇಲ್ಲೂ ಒಬ್ಬ ವ್ಯಕ್ತಿ ಅದ್ರ ಮೇಲೆ ಬಲ ಪ್ರಯೋಗಿಸಿದಾಗ ಏನಾದ್ರೂ ಚಲನೆ ಉಂಟಾಗುತ್ತಾ? ಇಲ್ಲ. ಸೊ ಒಂದೇ ದಿಕ್ಕಿನಲ್ಲಿ ಇಬ್ರು ಕೂಡ ಬಲ ಪ್ರಯೋಗಿಸಿದಾಗ ಅವಾಗ ಮೂವ್ಮೆಂಟ್ ಅನ್ನೋದು ಆಗ್ಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಆದ್ರಿಂದ ಬಲ ಪ್ರಯೋಗ ಅನ್ನೋದು ಹೇಗೆ ಮಕ್ಕಳೇ? ಒಂದೇ ದಿಕ್ಕಿನಲ್ಲಿ ನಾವು ಬಲವನ್ನ ಪ್ರಯೋಗಿಸಿದಾಗ ಮಾತ್ರ ಆಗೋದು. ಸೊ ಯಾವುದೇ ಒಂದು ಕ್ವಶನ್ ನಿಮ್ ಕೇಳಿದಾಗ ಪ್ರಾಕ್ಟಿಕಲ್ ಆಗಿ ಅದು ಹೇಗೆ ನಡೆಯುತ್ತೆ ಅನ್ನೋದನ್ನ ನೀವು ಊಹಿಸ್ಕೊಂಡಾಗ ಮಾತ್ರ ಉತ್ತರ ಅನ್ನೋದು ನಿಮ್ಗೆ ಸಿಗ್ತಾ ಹೋಗುತ್ತೆ. ಓಕೆ, ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದರೆ ಅದರ ಮೇಲೆ ವರ್ತಿಸುವ ಡ್ಯಾಶ್ ಎರಡು ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ. ಇನ್ನೊಮ್ಮೆ ಹೇಳ್ತೀನಿ. ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ಆಪೋಸಿಟ್ ದಿಕ್ಕಿನಲ್ಲಿ ಬಲವನ್ನ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಡ್ಯಾಶ್ ಎರಡು ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ. ಆಪ್ಷನ್ ಎ ಪರಿಮಾಣ, ಆಪ್ಷನ್ ಬಿ ಚಲಿತ ಬಲ, ಆಪ್ಷನ್ ಸಿ ಫಲಿತ ಬಲ, ಆಪ್ಷನ್ ಡಿ ಹರಿತ ಬಲ. ಚಲಿತ, ಫಲಿತ, ಹರಿತ ರೈಮಿಂಗ್ ವರ್ಡ್ಸ್. ಸೊ ಆಡ್ ಒನ್ ಔಟ್. ಪರಿಮಾಣ ಅಂತ ನೀವು ಅನ್ಬಹುದು. ನೋ, ಪರಿಮಾಣ ಅಂದ್ರೆ ಮೆಷರ್ಮೆಂಟ್. ಇಲ್ಲಿ ಏನ್ ಕೇಳಿರೋದಲ್ಲಿ ವಸ್ತುವಿನ ಮೇಲೆ ಪರಸ್ಪರ ವಿರೋಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸುವಾಗ ಅದರ
ಮೇಲೆ ವರ್ತಿಸುವ ಒಂದು ಬಲ ಯಾವುದು? ಅದು ಎರಡು ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತೆ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಫಲಿತ ಬಲ. ಆಪ್ಷನ್ ಸಿ, ಫಲಿತ ಬಲ. ಎಷ್ಟು ಜನ ಸರಿಯಾದಂತಹ ಉತ್ತರವನ್ನ ಕರೆಕ್ಟ್ ಟೈಮಲ್ಲಿ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ ಅಂತ ಹೇಳಿದಾಗ ಪದೇ ಪದೇ ಒಂದು ಪಾಠ ಆದ ನಂತರ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಸಮರಿ ನೋಟ್ಸ್ ಅಥವಾ ಮುಖ್ಯ ಅಂಶಗಳು, ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಕಲಿತು ಹೇಳೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಓಕೆ, ಮೂರನೇ ಪ್ರಶ್ನೆ ಕಡೆ ಗಮನ ಹರಿಸೋಣವಾ? ಮೂರನೇ ಪ್ರಶ್ನೆ, ಭೂಮಿಯು ವಸ್ತುಗಳನ್ನ ತನ್ನೆಡೆಗೆ ಸೆಳೆಯುವುದರಿಂದ ಅವುಗಳು ಭೂಮಿಯ ಕಡೆಗೆ ಬೀಳುತ್ತೆ. ಈ ಬಲವನ್ನ ಏನೆಂದು ಕರೆಯುತ್ತಾರೆ? ದ ಅಟ್ರಾಕ್ಷನ್ ಪವರ್ ಆಫ್ ಅರ್ತ್. ಭೂಮಿ ತನ್ನೆಡೆಗೆ ವಸ್ತುಗಳನ್ನ ಸೆಳೆಯುವಂತಹ, ಈಗ ಮರದಿಂದ ಹಣ್ಣು ಕೆಳಗೆ ಬೀಳೋದಾಗಿರಬಹುದು. ಇದನ್ನ ಏನಂತ ಕರೀತಾರ? ಬಲವನ್ನ ಏನಂತ ಕರೀತಾರೆ? ಅಟ್ರಾಕ್ಷನ್ ಪವರ್ನ, ಆಕರ್ಷಣ ಬಲನ, ಸ್ಥಾಯಿ ವಿದ್ಯುತ್ ಬಲನ, ಸಂಪರ್ಕ ಬಲನ ಅಥವಾ ಗುರುತ್ವಾಕರ್ಷಣ ಬಲನ? ಓಕೆ, ಭೂಮಿಯು ವಸ್ತುಗಳು ತನ್ನೆಡೆಗೆ ಸೆಳೆಯುವಂತಹ ಆ ಒಂದು ಆಕರ್ಷಣ ಬಲವನ್ನ ಏನೆಂದು ಕರೀತಾರೆ? ಆಕರ್ಷಣ ಬಲ ಅಂತನ, ಸ್ಥಾಯಿ ವಿದ್ಯುತ್ ಬಲ ಅಂತನ, ಸಂಪರ್ಕ ಬಲ ಅಂತನ, ಗುರುತ್ವಾಕರ್ಷಣೆಯ ಬಲ ಅಂತನ. ಇಂಗ್ಲಿಷ್ ನಲ್ಲಾದ್ರೆ ಬೇಗ ಪಟ್ ಅಂತ ಹೇಳ್ಬಹುದು, ಗ್ರಾವಿಟೇಷನಲ್ ಫೋರ್ಸ್ ಅಂತ ಅನ್ಬಿಟ್ಟು. ಅದೇ ಕನ್ನಡದಲ್ಲಿ ಗ್ರಾವಿಟೇಷನಲ್ ಫೋರ್ಸ್ಗೆ ಏನಂತ ಹೇಳ್ತಾರೆ? ಗುರುತ್ವಾಕರ್ಷಣ ಬಲ. ಆಪ್ಷನ್ ಡಿ ಇದು ಸರಿಯಾದ ಉತ್ತರವಾಗುತ್ತೆ. ಸೊ ಎಷ್ಟೋ ಜನ ಆಕರ್ಷಣ ಬಲ, ಓಕೆ ಅಟ್ರಾಕ್ಟ್ ಆಗ್ತಾ ಇದೆಯಾ, ಆಕರ್ಷಣೆ ಆಗ್ತಾ ಇದೆಯಾ, ಅದರಿಂದ ಆಕರ್ಷಣ ಬಲ ಅಂತ ಹಾಕ್ಬಿಡ್ತೀರಾ? ನೋ, ಇದು ಕನ್ಫ್ಯೂಸ್ ಆಗ್ಲಿ ಅಂತಾನೆ ಈ ಒಂದು ಆಪ್ಷನ್ ಕೊಟ್ಟಿರೋದು. ಸರಿಯಾದಂತಹ ಉತ್ತರ ಗುರುತ್ವಾಕರ್ಷಣ ಬಲ. ಏನು? ಗುರುತ್ವಾಕರ್ಷಣ ಬಲ. ನಾಲ್ಕನೇ ಪ್ರಶ್ನೆ, ಭೂಮಿಯ ಮೇಲ್ಮೈಯಿಂದ ಹಲವು ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದಂತಹ ವಾತಾವರಣದಲ್ಲಿ ಇರುವಂತಹ ಒತ್ತಡವನ್ನ ಏನೆಂದು ಕರೆಯುತ್ತಾರೆ? ಸೊ ಈ ಒಂದು ಪ್ರಶ್ನೆಯಲ್ಲಿ, ಇಲ್ಲೇ ಪ್ರಶ್ನೆಯಲ್ಲೇ ಆನ್ಸರ್ ಇತ್ತು. ಸೊ ಆಕರ್ಷಣ ಬಲ ಅಂತ ಸೆಲೆಕ್ಟ್ ಮಾಡ್ಬಿಡ್ತೀರಾ. ಸೊ ಈ ಒಂದು ಪ್ರಶ್ನೆಯಲ್ಲಿ ಇಲ್ಲೂ ಆನ್ಸರ್ ಇದೆ, ವಾತಾವರಣ ಒತ್ತಡ ಅಂತ. ಸೊ ಹಾಗಂತ ವಾತಾವರಣದ ಒತ್ತಡ ಅಂತ ಸೆಲೆಕ್ಟ್ ಮಾಡ್ತೀರಾ? ಫಸ್ಟ್ ಆಪ್ಷನ್ ಅನ್ನು ನೋಡೋಣ. ವಿಸ್ತೀರ್ಣದ ಒತ್ತಡ, ಘರ್ಷಣೆ. ಆಪ್ಷನ್ ಸಿ ವಾತಾವರಣದ ಒತ್ತಡ, ಆಪ್ಷನ್ ಡಿ ವಾತಾವರಣದ ಬಲ. ಸೊ ಸರಿಯಾದ ಉತ್ತರ ಏನಿರಬಹುದು? ಘರ್ಷಣೆ ಅಲ್ವಾ? ನೋ. ಭೂಮಿಯ ಮೇಲ್ಮೈಯಿಂದ ಹಲವು ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದಂತಹ ವಾತಾವರಣದಲ್ಲಿ ಇರುವಂತಹ ಒತ್ತಡವನ್ನ ವಾತಾವರಣದ ಒತ್ತಡ ಅಂತಾನೆ ಕರೀತಾರೆ. ಆಸ್ ಸಿಂಪಲ್ ಆಸ್ ಇಟ್ ಇಸ್. ಸೊ ಮೇಡಮ್, ಹಳೆಯ ಕ್ವಶನ್ ಅಲ್ಲಿ ನೀವು ಆ ರೀತಿ ಆಪ್ಷನ್ ಕೊಟ್ಟಿದ್ರಿ. ಹೌದು, ಕನ್ಫ್ಯೂಸ್ ಮಾಡಕ್ಕೆ ಅಂತಾನೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಇರುತ್ತೆ. ಸೊ 4 ಪ್ರಶ್ನೆಗಳಲ್ಲಿ ಒಂದು ಸರಿಯಾದಂತಹ ಉತ್ತರ ಇರುತ್ತೆ. ಕನ್ಫ್ಯೂಸ್ ಮಾಡ್ಲಿಕ್ಕೆ ಅಂತಾನೆ ಇಂತಹ ಉತ್ತರಗಳನ್ನ ಕೊಡ್ಲಿಕ್ಕಾಗತ್ತೆ. ಆದ್ರೆ ನೀವು ಕಾನ್ಸೆಪ್ಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾಗ, ಸಂಕ್ಷಿಪ್ತವಾಗಿ ವಿವರಣೆಯನ್ನ ಏನ್ ಕೊಡ್ತೀವಿ ಅಂತ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಸರಿಯಾದಂತಹ ಉತ್ತರವನ್ನ ಆರಿಸಿ ಹೇಳಲಿಕ್ಕೆ ಅದು ಅನುವು ಮಾಡಿಕೊಡ್ತಾ ಬರುತ್ತೆ. ತಿಳಿತಾ? 5ನೇ ಪ್ರಶ್ನೆ ಅಥವಾ ಕೊನೆಯ ಪ್ರಶ್ನೆ, ಒಂದು ವಸ್ತುವಿನ ಚಲನಾ ಸ್ಥಿತಿಯು ಈ ಕೆಳಗಿನವುಗಳಲ್ಲಿ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಓಕೆ, ಆಪ್ಷನ್ ಎ ವಸ್ತುವಿನ ಜವ ಅಥವಾ ಅದರ ಚಲನೆಯ ದಿಕ್ಕಿನ ಬದಲಾವಣೆ. ಆಪ್ಷನ್ ಬಿ ವಸ್ತುವಿನ ಜವ ಮತ್ತು ಅದರ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ. ಇದು ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಜವ ಅಥವಾ ಅದರ ಚಲನೆಯ ದಿಕ್ಕು ಬದಲಾವಣೆ, ಜವ ಮತ್ತು ಅದರ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ. ಆಪ್ಷನ್ ಸಿ ಏಕಮಾನ ವಿಸ್ತೀರ್ಣದಲ್ಲಿ ಇರುವಂತಹ ಬಲ. ಆಪ್ಷನ್ ಡಿ, ಆಪ್ಷನ್ ಎ ಮತ್ತು ಬಿ. ಸರಿಯಾದ ಉತ್ತರ ಏನಿರಬಹುದು? ಮೊದಲನೇ ಆಪ್ಷನ್ ಹಾಗೂ ಎರಡನೇ ಆಪ್ಷನ್. ಇದು ಅಥವಾ ಆಗಿರಬಹುದು, ಆರ್ ಆಗಿರಬಹುದು, ಮತ್ತು ಅಂದ್ರೆ ಆಂಡ್ ಆಗಿರುತ್ತೆ. ಸೊ ಆದ್ರಿಂದ ಇದು ಸರಿಯಾದ ಉತ್ತರ ಆಗ್ತಾ ಬರುತ್ತೆ. ಆಯ್ತಾ? ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಸ್ವಲ್ಪ ಟ್ರಿಕಿ ಆಗಿರ್ತಾ ಇತ್ತು. ನಿಮ್ಗೆ ಅರ್ಥ ಆಗ್ಬೇಕು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಹೀಗೂ ಬರಬಹುದು ಅನ್ನೋದು ನಿಮ್ಗೆ ಅರ್ಥ ಆಗ್ಬೇಕಾಗತ್ತೆ. ತಿಳಿತಾ? ಸೊ 5 ಪ್ರಶ್ನೆಗಳನ್ನ ಕೇಳಿದ್ದೆ. ಮೊದಲು, ಬಲಗಳು ಯಾವ ಸಂದರ್ಭದಲ್ಲಿ ಒಟ್ಟಾಗುತ್ತೆ? ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಬಲಗಳು ಒಟ್ಟಾಗುತ್ತೆ. ಸೆಕೆಂಡ್ ಪ್ರಶ್ನೆ, ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ
ಅದರ ಮೇಲೆ ವರ್ತಿಸುವ ಫಲಿತ ಬಲ ಎರಡೂ ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತೆ. ಓಕೆ. ಆಪ್ಷನ್ ಪ್ರಶ್ನೆ 3, ಭೂಮಿಯು ವಸ್ತುಗಳನ್ನ ತನ್ನೆಡೆಗೆ ಸೆಳೆಯುವುದರಿಂದ ಅವುಗಳು ಭೂಮಿಯ ಮೇಲೆ ಬೀಳುತ್ತವೆ. ಈ ಬಲವನ್ನ ಏನೆಂದು ಕರೆಯುತ್ತಾರೆ? ಗುರುತ್ವಾಕರ್ಷಣ ಬಲ ಎಂದು ಕರೀತಾರೆ. ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರೀತಾರೆ. 4ನೇ ಪ್ರಶ್ನೆ, ಭೂಮಿಯ ಮೇಲ್ಮೈಯಿಂದ ಹಲವು ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದ ವಾತಾವರಣದಲ್ಲಿ ಇರುವಂತಹ ಒತ್ತಡವನ್ನ ಏನೆಂದು ಕರೆಯುತ್ತಾರೆ? ವಾತಾವರಣದ ಒತ್ತಡ ಅಂತ ಕರೀತಾರೆ. ಏನಂತ ಕರೀತಾರೆ? ವಾತಾವರಣದ ಒತ್ತಡ ಅಂತ ಕರೀತಾರೆ. 5ನೇ ಪ್ರಶ್ನೆ, ಒಂದು ವಸ್ತುವಿನ ಚಲನಾ ಸ್ಥಿತಿಯು ಈ ಕೆಳಗಿನವುಗಳಲ್ಲಿ ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ? ವಸ್ತುವಿನ ಜವ ಅಥವಾ ಅದರ ಚಲನೆಯ ದಿಕ್ಕು ಬದಲಾವಣೆ. ಇನ್ನೊಂದು ವಸ್ತುವಿನ ಜವ ಮತ್ತು ಅದರ ಚಲನೆಯ ದಿಕ್ಕಿನಲ್ಲಿ ಬದಲಾವಣೆ. ಸೊ ಇವೆರಡರ ಮೇಲೂ ಕೂಡ ಅದರ ಚಲನಾ ಸ್ಥಿತಿ ಮೂವ್ಮೆಂಟ್ ಅನ್ನೋದು ಅವಲಂಬಿತವಾಗಿರುತ್ತೆ. ಸೊ ಇದು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಾಗಿತ್ತು. 5 ಪ್ರಶ್ನೆಗಳು ನಿಮ್ಮ ಬಲ ಮತ್ತು ಒತ್ತಡ ಪಾಠಕ್ಕೆ ಸಂಬಂಧಪಟ್ಟದಾಗಿತ್ತು. ಇವು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ 2 ಸಲ ನಿಮ್ಗೋಸ್ಕರ ಓದಿ ಹೇಳಿದೀವಿ. ಇನ್ನು ನಮ್ಗೆ ಪ್ರಶ್ನೆಗಳಲ್ಲಿ ಡೌಟ್ ಇದೆ ಅಥವಾ ತಿಳ್ಕೊಬೇಕು ಅಂತ ಹೇಳಿದಾಗ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿ ಅಲ್ಲಿ ನೀವು ಈ ಪ್ರಶ್ನೆಗಳನ್ನ ಮತ್ತೊಮ್ಮೆ ನೋಡ್ತಾ ಹೋಗ್ಬಹುದು. ಇಲ್ಲಿವರೆಗೂ ಕೇಳಿದಂತಹ ಪ್ರಶ್ನೆಗಳು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅನ್ನ ನಾವು ಮುಗಿಸೋಣ. ಓಕೆ. ಈಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅನ್ನ ಮುಗಿಸಿದಾಯ್ತು. ಹೊಸದೊಂದು ಪಾಠದ ಕಡೆಗೆ ನಾವು ಗಮನ ಹರಿಸ್ತಾ ಹೋಗಬಹುದು. ಆ ಪಾಠದ ಹೆಸರನ್ನ ಆಲ್ರೆಡಿ ಬರೆದು ಬಿಟ್ಟಿದೀನಿ. ಅದೇ ಶಬ್ದ. ಸೊ ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗಿರಿ. ಪೇಜ್ ನಂಬರ್ 141, ಪೇಜ್ ನಂಬರ್ 141 ತೆಗಿರಿ. ಶಬ್ದ. ನಿಮ್ಮ ಶಾಲೆಯಲ್ಲಿ ಒಂದು ಪೀರಿಯಡ್ ಮುಗಿಯೋದು ನಿಮ್ಗೆ ಹೇಗ್ ತಿಳಿಯುತ್ತೆ? ಎಲ್ಲರಿಗೂ ಬಹಳ ಇಷ್ಟವಾದಂತಹ ಕೆಲಸ ಅಲ್ವಾ ಅದು? ಕೈಗೆ ಗಡಿಯಾರ ಏನಾದ್ರು ಕಟ್ಟಿರ್ತೀರಾ ಅಂತ ಹೇಳಿದ್ರೆ ಪದೇ ಪದೇ ಗಡಿಯಾರನ ಚೆಕ್ ಮಾಡಿ ನೋಡ್ತಾ ಇರ್ತೀರಾ. ನಿಮ್ ಕ್ಲಾಸ್ ನಲ್ಲಿ ಒಂದು ಪೀರಿಯಡ್ ಮುಗಿಯೋದು ಹೇಗ್ ಗೊತ್ತಾಗುತ್ತೆ? ಆ ರಿಂಗಣ ಆದಾಗ, ಬೆಲ್ ರಿಂಗ್ ಆದಾಗ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ನಿಮ್ಮ ಮನೆಯ ಬಾಗಿಲ ಬೆಲ್ ಮಾಡಿದಾಗ ಅಥವಾ ನೀವು ಬಾಗಿಲಿನ ಬೆಲ್ ಶಬ್ದ ಕೇಳಿದಾಗ ಯಾರೋ ನಿಮ್ಮ ಬಾಗಿಲಿನ ಬಳಿ ಇರೋದನ್ನ ಸುಲಭವಾಗಿ ತಿಳಿಬಹುದಾ? ಯಾರಾದ್ರೂ ನಿಮ್ಮನ್ನ ಸಮೀಪಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ ನಿಮ್ಮ ಹತ್ರ ಅಂತ ಹೇಳಿದ್ರೆ ಅದನ್ನ ಅವರ ಹೆಜ್ಜೆಯ ಸದ್ದಿನಲ್ಲೇ ನಮ್ಗೆ ಗೊತ್ತಾಗ್ತಾ ಬರುತ್ತೆ ಅಲ್ವಾ? ಈಗ ಕಣ್ಣ ಮುಚ್ಚಲೆ ಆಟ ಯಾರ್ಯಾರು ಆಡಿದ್ದೀರಾ? ನೀವೆಲ್ಲ ಕಣ್ಣ ಮುಚ್ಚಲೆ ಆಟ ಆಡಿರ್ತೀರಾ, ಹೈಡ್ ಅಂಡ್ ಸೀಕ್ ಆಟಗಳನ್ನ ಆಡಿರ್ತೀರಾ, ಬಚ್ಚಿಟ್ಕೊಡೋದು, ಡಬ್ಬ ಅಂತ ಹೇಳಿಯೋದು, ಹೊಡಿಯೋದು, ಇವೆಲ್ಲ ಮಾಡ್ತಾ ಈಗ್ಲೂ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಈಗ ದೊಡ್ಡವರಾಗ್ಬಿಡ್ತೀವಿ, ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದೀವಿ, ಸೊ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಹುದು. ಸೊ ಆಟ ಆಡ್ಲಿಕ್ಕೆ ವಯಸ್ಸು ಏನಂತ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆಡ್ಬಹುದು. ಈಗ ಕಣ್ಣ ಮುಚ್ಚಾಲೆ ಆಟವನ್ನ ಆಡ್ತಿರ್ಬೇಕಾದ್ರೆ ಈ ಆಟದಲ್ಲಿ ಒಬ್ಬರು ಕಣ್ಣುಗಳಿಗೆ ಬಟ್ಟೆನ ಕಟ್ಟಿರ್ತಾರೆ. ಅವರು ಉಳಿದ ಆಟಗಾರರನ್ನ ಹಿಡಿಯಬೇಕಾಗತ್ತೆ. ಕಣ್ಣು ಕಟ್ಟಿರುವ ವ್ಯಕ್ತಿಗೆ ಅತ್ಯಂತ ಸಮೀಪದಲ್ಲಿ ಇರುವ ಆಟಗಾರರನ್ನ ಪತ್ತೆ ಹಚ್ಚಲು ಹೇಗ್ ಸಾಧ್ಯ ಆಗುತ್ತೆ? ಎಷ್ಟೋ ಸಲ ಕಣ್ಣ ಮುಚ್ಚಾಲೆ ಆಟ ಆಡ್ತಿರ್ಬೇಕಾದ್ರೆ ಆ ವ್ಯಕ್ತಿ ನಾವ್ ಜೋರಾಗಿ ಚಪ್ಪಾಳಿಯನ್ನ ತಟ್ತೀವಿ ಅಲ್ವಾ? ಹತ್ರ ಬರ್ತಾ ಇದ್ದಂಗೆ ಚಪ್ಪಾಳಿಯನ್ನ ತಟ್ಬಿಟ್ಟು ಅಲ್ಲಿಂದ ದೂರ ಪರಾರಿಯಾಗಿ ಹೋಗ್ತೀವಿ ನಾವು. ಸೊ ಹೇಗ್ ಗೊತ್ತಾಗುತ್ತೆ? ಅಲ್ಲಿನ ಶಬ್ದದಿಂದ. ಸೊ ಈ ಶಬ್ದ ಅಂತ ಏನಿದೆ ಅದು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಬರುತ್ತೆ. ಇದು ಒಬ್ಬರು ಮತ್ತೊಬ್ಬರೊಂದಿಗೆ ಮಾತನಾಡಲು ಸಹಾಯ ಮಾಡುತ್ತೆ. ನಾವು ನಮ್ಮ ಸುತ್ತಮುತ್ತಲಿನಿಂದ ವಿವಿಧ ಬಗೆಯ ಶಬ್ದಗಳನ್ನ ಕೇಳ್ತಾನೆ ಹೋಗ್ತೀವಿ. ಈಗ ನಾನು ಮಾತಾಡ್ತಿರೋದು ಕೂಡ ಈ ಒಂದು ಈ ಅಂತರ್ಜಲದ ತರಂಗದ ಮೂಲಕ ನಿಮ್ಗೆ ಶಬ್ದದ ಮುಖಾಂತರನೇ ಕೇಳಿಸ್ತಾ ಇರುತ್ತೆ. ಹೌದೋ ಇಲ್ವೋ? ಈಗ ನಿಮ್ಮ ಸುತ್ತಮುತ್ತ ನೀವು ಕೇಳಿಸ್ಕೊಳ್ಳುವಂತಹ ಶಬ್ದವನ್ನ ಪಟ್ಟಿ ಮಾಡ್ಕೊಂಡ್ ಬರ್ತೀರಾ, ಯಾವ್ಯಾವ ಶಬ್ದಗಳನ್ನ ಕೇಳಿಸ್ಕೊಂಡ್ ಬರ್ತೀರಾ ಅಂತ ಅಂದ್ಬಿಟ್ಟು. ಅದೇ ರೀತಿ ನಿಮ್ಮ ಶಾಲೆಯಲ್ಲಿ ಸಂಗೀತದ ಕೊಠಡಿ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಗೆ ಅಂತಾನೆ ಒಂದು ರೂಮ್ ಅಂತ ಇರುತ್ತೆ ಈ ಪಕ್ಷದಲ್ಲಿ. ಅಲ್ಲಿ ಹಲವಾರು ಸಂಗೀತದ ವಾದ್ಯಗಳನ್ನ, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ನೀವು ನೋಡಬಹುದು. ಯಾವ್ದ್ಯಾವ್ದು? ಕೊಳಲು, ತಬಲ, ಹಾರ್ಮೋನಿಯಂ ಮುಂತಾದ ಸಂಗೀತ ವಾದ್ಯಗಳು ನೋಡಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಸಹ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಇರುತ್ತೆ.
ಈಗ ಇವುಗಳ ಶಬ್ದವನ್ನ ನೀವು ಆಲಿಸ್ತಾ ಇರ್ತೀರ. ಹೇಗೆ ಉತ್ಪತ್ತಿಯಾಗುತ್ತೆ ಅನ್ನುವಂತಹ ಅನುಮಾನ ಕೂಡ ಇರುತ್ತೆ. ಒಂದು ಸ್ಥಳದಿಂದ ಮತ್ತೊಂದು ಕಡೆಗೆ ಅದು ಹೇಗೆ ಪ್ರಸಾರವಾಗ್ತಾ ಹೋಗುತ್ತೆ ಅನ್ನುವಂತಹ ಅನುಮಾನನೂ ಕೂಡ ಇರುತ್ತಲ್ಲ. ಈಗ ಶಬ್ದವನ್ನ ನಾವ್ ಹೇಗೆ ಆಲಿಸ್ತೀವಿ, ಕೆಲವು ಶಬ್ದಗಳು ಬೇರೆಯವುಗಳಿಗಿಂತ ಏಕೆ ಜೋರಾಗಿ ಕೇಳಿಸುತ್ತೆ, ಇಂತಹ ಪ್ರಶ್ನೆಗಳನ್ನ ನಾವು ಇವತ್ತಿನ ಈ ಒಂದು ಅಧ್ಯಾಯದಲ್ಲಿ ಚರ್ಚಿಸ್ತಾ ಹೋಗೋಣ. ಓಕೆ. ಈಗ ಶಬ್ದವು ಕಂಪಿಸುವ ವಸ್ತುವಿನಿಂದ ಉಂಟಾಗುತ್ತೆ. ಸೊ ವೈಬ್ರೇಷನ್ ಇಂದ ಈ ಒಂದು ಶಬ್ದವು ಉಂಟಾಗುತ್ತೆ ಅಂತ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟು ಮಾತ್ರಕ್ಕೆ ನಾವು ಅದನ್ನ ಕೇಳ್ಬೇಕು ಅಂತ ಏನಿಲ್ಲ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಈಗ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಶಬ್ದವು ಕಂಪಿಸುವ ವಸ್ತುವಿನಿಂದ ಉಂಟಾಗುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ಬಳಕೆಯಲ್ಲಿ ಇಲ್ಲದೆ ಇರುವಂತಹ ಶಾಲೆಯ ಬೆಲ್, ನಿಮ್ಮೆಲ್ಲರ ಶಾಲೆಯಲ್ಲಿ ಬೆಲ್ ಇದೆಯಾ? ಈಗ ಬಳಕೆಯಲ್ಲಿ ಇಲ್ಲದೆ ಇರುವಂತಹ ಶಾಲೆಯ ಬೆಲ್ಲನ್ನ ಮುಟ್ಟಿ ನಿಮ್ಗೆ ಏನ್ ಅನುಭವ ಆಗುತ್ತೆ? ಏನಾಗುತ್ತೆ ಅನುಭವ? ಸೊ ಯಾವ್ದೋ ಒಂದು ವಸ್ತುವನ್ನ ಮುಟ್ತಾ ಇರೋ ಹಾಗೆ ಅನ್ಸುತ್ತೆ ಅಲ್ವಾ. ಶಾಲೆಯ ಬೆಲ್ ಹೇಗಿರುತ್ತೆ? ಹೀಗಿರುತ್ತೆ ಅಂತ ಭಾವಿಸೋಣ. ಈ ರೀತಿ ಎಲೆಕ್ಟ್ರಿಕ್ ಬೆಲ್ ಅಂದ್ರೆ ಹಿಂಗ್ ಒಂದ್ ಸ್ಪ್ರಿಂಗ್ ಇರುತ್ತೆ. ಇಲ್ಲ ಸಾಮಾನ್ಯ ಬೆಲ್ ಅಂದ್ರೆ ಒಂದ್ ತಟ್ಟೆ ತರ ಹೀಗಿರುತ್ತೆ. ಅದನ್ನ ಬಡಿಲಿಕ್ಕೆ ಒಂದು ಕೋಲ್ ಇರುತ್ತೆ. ಆ ಕೋಲ್ನಿಂದ ಅದನ್ನ ಬಡಿತಾ ಹೋಗ್ತಾರೆ. ಬೆಲ್ ಬಾರಿಸುವಾಗ ಮತ್ತೊಮ್ಮೆ ಮುಟ್ಟಿ ಅದು ಕಂಪಿಸುತ್ತಿರುವುದು ನಿಮ್ಮ ಗಮನಕ್ಕೆ ಬರುತ್ತೆ. ಅಲ್ಲೊಂದು ವೈಬ್ರೇಷನ್ ಆಗೋದು ನಿಮ್ಮ ಗಮನಕ್ಕೆ ಬರುತ್ತೆ. ಅದೇ ರೀತಿ ಒಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಚಟುವಟಿಕೆ 9.1 9.1. ಈ ಚಟುವಟಿಕೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಒಂದು ಲೋಹದ ತಟ್ಟೆಯನ್ನ ತೆಗೆದುಕೊಳ್ಳಿ. ಲೋಹದ ತಟ್ಟೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಮನೆಯಲ್ಲೂ ಇರುವಂತಹದ್ದೇ, ಮೆಟಲ್ ತಟ್ಟೆಯನ್ನು ತೆಗೆದುಕೊಳ್ಳಿ. ಅದು ಯಾವುದೇ ಗೋಡೆಯನ್ನು ಸೂಕ್ತ ಸ್ಥಳದಲ್ಲಿ ತೂಗು ಹಾಕಿ. ಈಗ ಅದನ್ನ ಒಂದು ಕೋಲಿನಿಂದ ಬಡಿಯಿರಿ. ಚಿತ್ರ 9.2ರಲ್ಲಿ ತೋರಿಸಿರೋ ಹಾಗೆ ನೀವು ಶಬ್ದವನ್ನ ಕೇಳುವಿರಾ? ಕೇಳ್ತೀರಾ ಖಂಡಿತವಾಗಿ. ನಿಮ್ಮ ಬೆರಳಿನಿಂದ ಆ ತಟ್ಟೆಯನ್ನ ಮೃದುವಾಗಿ ಮುಟ್ಟಿ ನಿಮಗೆ ಕಂಪನಗಳು ಅನುಭವಕ್ಕೆ ಬರುತ್ತಾ? ಕಂಪನಗಳು ಅಂತ ಹೇಳಿದ್ರೆ ಇಲ್ಲಿ ಕಂಪನ ಅಂದ್ರೆ ಫ್ರೀಕ್ವೆನ್ಸಿ ಅಂತ ಅರ್ಥ. ಆದ್ರೆ ಈ ಕಂಪನ ಅಂತ ಹೇಳಿದ್ರೆ ವೈಬ್ರೇಷನ್ ಅಂತ ಅರ್ಥ ಕೂಡ ಬರ್ತಾ ಹೋಗುತ್ತೆ. ಮತ್ತೆ ತಟ್ಟೆಯನ್ನು ಅಥವಾ ಬಾಣಲೆಯನ್ನು ಕೋಲಿನಿಂದ ಬಡಿಯಿರಿ ಮತ್ತು ಅದನ್ನ ನಿಮ್ಮ ಕೈಗಳಿಂದ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಶಬ್ದವನ್ನ ಇನ್ನೂ ಕೇಳ್ತೀರಾ? ತಟ್ಟೆ ಶಬ್ದ ಮಾಡುವುದನ್ನ ನಿಲ್ಲಿಸಿದ ಮೇಲೆ ಅದನ್ನು ಮುಟ್ಟಿ ಈಗ ನಿಮಗೆ ಕಂಪನಗಳ ಅನುಭವವಾಗುತ್ತಾ ಇದೆಯಾ ಅಂತ ನೋಡಿ. ಸೊ ಈ ಒಂದು ಪ್ರಯೋಗವನ್ನ ನಮ್ ಕ್ಲಾಸ್ ನಲ್ಲೇ ಮಾಡಿ ನೋಡೋಣವಾ? ನಾನಿಲ್ಲಿ ಒಂದು ಬಾಣಲೆಯನ್ನೇ ತಗೊಂಡಿದ್ದೀನಿ. ಸೊ ಒಂದು ವೆಸಲ್ ಬಾಣಲೆಯನ್ನ ತೆಗೆದುಕೊಂಡಿದ್ದೀನಿ. ಇದು ಲೋಹದ್ದು. ಇದನ್ನ ಈ ರೀತಿ ಹಿಡಿದು ಬಡಿಯುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಬಡಿದ ನಂತರ ನೀವು ಈ ರೀತಿ ಇದ್ರ ಸ್ಪರ್ಶವನ್ನ ಮಾಡಿದಾಗ ಇದರಲ್ಲಿ ಆ ಕಂಪನದ ಅನುಭವ ನಿಮ್ಗೆ ಆಗ್ತಾ ಬರುತ್ತೆ. ನೀವು ಸಹ ಮಾಡಬಹುದು ನಿಮ್ಮ ಮನೆಗಳಲ್ಲಿ. ಈ ರೀತಿ ಬಾಣಲೆಯನ್ನ ತೆಗೆದುಕೊಂಡು ಈ ರೀತಿ ನೇತ್ ಹಾಕ್ತೀನಿ. ನಂಗೆ ಇದ್ರಲ್ಲಿ ತೋರ್ಸ್ಲಿಕ್ಕೆ ಆಗಲ್ಲ ಕ್ಯಾಮ್ರಾದಲ್ಲಿ. ನೇತ್ ಹಾಕ್ಬೇಕಾಗತ್ತೆ. ಹೀಗೆ ಲಂಬವಾಗಿ ಅದನ್ನ ಹೀಗೆ ನೇತಾಡೋ ಹಾಗೆ ಮಾಡ್ಬೇಕಾಗತ್ತೆ. ತದನಂತರ ಈ ರೀತಿಯಾಗಿ ಹೊಡೆಯಬೇಕಾಗುತ್ತೆ. ಅದಾದ ನಂತರ ಇದರ ಮೇಲೆ ಆ ಸರ್ಫೇಸ್ ಮೇಲೆ ನಿಮ್ಗೆ ಹಾಕೊಂದು ಕಂಪನದ ಸ್ಪರ್ಶವನ್ನ ನೀವು ಮಾಡ್ತಾ ಹೋಗ್ಬೋದು. ಇದು ಆ ರೀತಿ ಒಂದು ಶಬ್ದ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಬಾಣೆಯಲ್ಲಿ ನಾನು ಪಾತ್ರನ ಹೀಗಿಟ್ಟು
ಶಬ್ದಗಳ ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಒಂದೇ ವಸ್ತುವಿನಲ್ಲಿ ನೀವು ಎಷ್ಟೋ ತರನಾದಂತಹ ಶಬ್ದದ ತರಂಗಗಳನ್ನ, ಸೌಂಡ್ ವೇವ್ಸ್ ಗಳನ್ನ ತೆಗಿಲಿಕ್ಕೆ ಇದು ಸಾಧ್ಯ ಆಗ್ತಾ ಬರುತ್ತೆ. ಈಗ ಇಂಟರ್ನೆಟ್ ಅಲ್ಲಿ ಸಾಮಾನ್ಯವಾಗಿ ಈ ರೀತಿಯಾದಂತಹ ವಿಡಿಯೋಸ್ ಗಳನ್ನ ನೀವು ನೋಡಿರಬಹುದು. ಹೀಗೆ ಇಲ್ಲಿ ಒಂದು ಬಾಲ್ ಅಥವಾ ವಸ್ತುವನ್ನ ಹಾಕ್ದಾಗ ಏನಾಗುತ್ತೆ, ಒಂದು ಜಾಗದಿಂದ ಬಿದ್ದು ಇನ್ನೊಂದು ಜಾಗಕ್ಕೆ, ಇನ್ನೊಂದು ಜಾಗದಿಂದ ಹೀಗೆ 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 ಇದು ಹೋಗ್ತಾ ಬರುತ್ತೆ. ಅದು ಪ್ರತಿ ಸಲ ಒಂದು ಜಾಗಕ್ಕೆ ಬಿದ್ದು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಶಬ್ದವನ್ನ, ಸೌಂಡ್ ಅನ್ನ ಗ್ರಹಿಸ್ತಾ ಹೋಗ್ಬಹುದು. ಎಷ್ಟೊಂದ್ ಸಲ ಆ ಶಬ್ದ ಸಂಗೀತವಾಗೂ ಕೂಡ ಮಾರ್ದನಿ ಆಗ್ತಾ ಬರುತ್ತೆ. ನೀವೆಲ್ಲ ಊಹೆ ಮಾಡಬಹುದು ಇದೆಲ್ಲ ಹೇಗೆ ಸಾಧ್ಯ ಆಗ್ತಾ ಬರುತ್ತೆ ಅಂತ ಅಂದ್ಬಿಟ್ಟು. ಒಂದು ದೂರದಿಂದ, ಈ ಡಿಸ್ಟೆನ್ಸ್ ನಿಂದ ಒಂದು ವಸ್ತು ಇನ್ನೊಂದು ದೂರಕ್ಕೆ ಬೀಳ್ತಾ ಬಂದಾಗ ಆ ಒಂದು ಡಿಸ್ಟೆನ್ಸ್ ಮಧ್ಯೆ ಉಂಟಾಗುವಂತಹ ಶಬ್ದವು ಸಂಗೀತವಾಗಿ ಮಾರ್ದನಿ ಆಗ್ತಾ ಬರುತ್ತೆ. ತಿಳಿತಾ? ಅದೇ ರೀತಿ ಚಟುವಟಿಕೆ 9.2 ಇದೆ. 9.2ರಲ್ಲಿ ಮತ್ತೊಂದು ಎಕ್ಸ್ಪೆರಿಮೆಂಟ್ ನ ನಿಮ್ಗೆ ಮಾಡಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದ್ರೆ, ಒಂದು ರಬ್ಬರ್ ಬ್ಯಾಂಡ್ ಅನ್ನು ತೆಗೆದುಕೊಳ್ಳಿ, ಅದನ್ನ ಪೆನ್ಸಿಲ್ ಬಾಕ್ಸ್ ನ ಉದ್ದನೆಯ ಬದಿಯ ಸುತ್ತ ಹಾಕಿ, ಬಾಕ್ಸ್ ಮತ್ತು ಎಳೆದ ರಬ್ಬರ್ ಗಳ ನಡುವೆ 2 ಪೆನ್ಸಿಲ್ ಗಳನ್ನ ಇಡಿ. ಈಗ ರಬ್ಬರ್ ಬ್ಯಾಂಡ್ ನ ಮಧ್ಯದಲ್ಲಿ ಎಲ್ಲಿಯಾದರೂ ಬೆರಳಿನಿಂದ ಮೀಟಿ, ನೀವು ಯಾವುದಾದರೂ ಶಬ್ದವನ್ನ ಕೇಳುವಿರಾ? ರಬ್ಬರ್ ಬ್ಯಾಂಡ್ ಕಂಪಿಸುವುದೇ ಅಂತ ನೋಡಿ. ಸೊ ಈ ಒಂದು ಪ್ರಯೋಗವನ್ನ ಕೂಡ ನಾವು ಮಾಡಿ ನೋಡೋಣ. ಸೊ ಅದೇ ರೀತಿಯಾಗಿ ಮಾಡಿಲ್ಲ, ನಾನು ಈ ರೀತಿಯಾಗಿ ನಿಮ್ಗೆ ತೋರ್ಸೋಣ. ಯಾಕಂದ್ರೆ ಕ್ಯಾಮ್ರಾದ ಆಂಗಲ್ ಅಲ್ಲಿ ಅದು ಸೂಟ್ ಆಗಲ್ಲ ಅನ್ನೋ ಕಾರಣಕ್ಕೆ, ನಮ್ಮ ಕ್ಯಾಮ್ರಾದ ಆಂಗಲ್ಗೆ ಇದು ಸರಿಯಾಗಿ ಸೂಕ್ತವಾಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಒಂದು ಚಟುವಟಿಕೆನ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಏನ್ ಮಾಡ್ತಾ ಇದ್ದೀನಿ, ಒಂದು ಬಾಕ್ಸ್ಗೆ ಈ ರೀತಿ ರಬ್ಬರ್ ಬ್ಯಾಂಡ್ ಅನ್ನ ಹಾಕ್ಬಿಟ್ಟು 2 ಪೆನ್ಸಿಲ್ ಅನ್ನ ಇಲ್ಲಿಟ್ಟು ಈ ರೀತಿ ಶಬ್ದ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಕೇಳ್ತಾ ಇದೆಯಾ ಶಬ್ದ? ನೀವೆಲ್ಲ ಇದನ್ನ ಮೇಡಮ್ ನಾವ್ ಯಾವ್ದೋ ಜಮಾನದಲ್ಲಿ ಮಾಡಿರ್ತೀವಿ, ನಾವ್ ಚಿಕ್ಕ ವಯಸ್ಸಲ್ಲಿ ಇಂಥ ಆಟಗಳನ್ನ ಆಡಿರ್ತೀರಾ ಅಂತ ಹೇಳಿದ್ರು. ಹೌದು. ಆದ್ರೆ ಇದ್ರ ಹಿಂದೆ ಇರುವಂತಹ ವಿಜ್ಞಾನ ಏನ್ ಹೇಳುತ್ತೆ, ವಾಟ್ ಇಸ್ ದ ಸೈನ್ಸ್ ಬಿಹೈಂಡ್ ದ ಸೌಂಡ್ ಅನ್ನೋದನ್ನ ನಾವು ಕಲಿತಾ ಹೋಗ್ಬೇಕಾಗತ್ತಲ್ಲ. ಅದನ್ನ ಈ ಒಂದು ಸೂಕ್ತವಾದಂತಹ ಕ್ಲಾಸ್ ನ ಸಮಯದಲ್ಲಿ ನೀವು ಕಲಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀರಾ ಈ ರೀತಿಯಾಗಿ. ಶಬ್ದದ ಪ್ರಯೋಗವನ್ನ ಈ ರೀತಿಯಾಗಿ ನೀವು ಮಾಡ್ತಾ ಹೋಗ್ತೀರಾ. ಇದೊಳ್ಳೆ ತಂಬೂರಿ ಮೀಟಿರೋ ಅಂತಹ ಒಂದು ಶಬ್ದದ ಅನುಭವವನ್ನ ನಿಮ್ಗೆ ನೀಡುತ್ತೆ. ನೀವು ಕೂಡ ನಿಮ್ಮ ಕ್ಲಾಸ್ ನಲ್ಲೇ ಅಥವಾ ನಿಮ್ಮ ಮನೆಯಲ್ಲೇ ಇಂತಹ ಪ್ರಯೋಗಗಳನ್ನ ಮಾಡ್ತಾ ಹೋಗಬಹುದು. ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತು ಮುಂದೆ ಆಗುವ ವಸ್ತುವಿನ ಚಲನೆಯನ್ನ ಕಂಪನ ಅಂತ ಕರೀತಾರೆ. ಸೊ ಕಂಪನ ಅಂತ ಹೇಳಿದ್ರೆ ಏನು? ಅಂಡರ್ಲೈನ್ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತು ಮುಂದೆ ಆಗುವ ವಸ್ತುವಿನಿಂದ
ಚಲನೆಯನ್ನು ಕಂಪನ ಅಂತ ಕರೀತಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತು ಮುಂದೆ ಆಗುವ ವಸ್ತುವಿನ ಚಲನೆಯನ್ನ ಕಂಪನ ಎಂದು ಕರೆಯುತ್ತಾರೆ. ನೋಡಿ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತೆ ಮುಂದೆ ಒಂದು ವಸ್ತುವಿನಲ್ಲಿ ಉಂಟಾಗುವಂತಹ ಚಲನೆಯನ್ನ ಕಂಪನ ಅಂತ ಕರೀತಾ ಹೋಗ್ತಾರೆ. ಇದನ್ನ ನಾವು 7ನೇ ತರಗತಿಯಲ್ಲೇ ಕಲ್ತಿದೀವಿ. ಬಿಗಿಯಾದ ಎಳೆದ ರಬ್ಬರ್ ಬ್ಯಾಂಡ್ ಅನ್ನ ಮಿಟಿದಾಗ ಅದು ಕಂಪಿಸುತ್ತದೆ ಮತ್ತು ಶಬ್ದ ಉತ್ಪತ್ತಿಯನ್ನ ಮಾಡ್ತದೆ. ಅದು ಕಂಪಿಸುವುದನ್ನ ನಿಲ್ಲಿಸಿದಾಗ ಯಾವುದೇ ಶಬ್ದದ ಉತ್ಪತ್ತಿಯನ್ನ ಆಗೋದಿಲ್ಲ. ಸೊ ಎಲ್ಲಿ ಕಂಪನ ಅನ್ನೋದಿರುತ್ತೋ ಅಲ್ಲಿ ಶಬ್ದದ ಉತ್ಪನ್ನ ಆಗ್ತಾ ಹೋಗುತ್ತೆ. ಎಲ್ಲಿ ಕಂಪನ ಅನ್ನೋದು ಸ್ಟಾಪ್ ಆಗ್ತಾ ಹೋಗುತ್ತೋ ಅಲ್ಲಿ ಶಬ್ದ ಉತ್ಪನ್ನ ಅನ್ನೋದು ಸಂಪೂರ್ಣವಾಗಿ ಸ್ಥಗಿತಗೊಳ್ತಾ ಹೋಗುತ್ತೆ. ಸೊ ಈಗ ಇನ್ನೊಂದು ಚಟುವಟಿಕೆಯನ್ನ, ಕೊನೆಯದೊಂದು ಚಟುವಟಿಕೆಯನ್ನ ನೋಡೋಣ. ಇದು ಚಟುವಟಿಕೆ 9.3 9.3. ಈ ಒಂದು ಚಟುವಟಿಕೆಯಲ್ಲಿ ಏನ್ ಕಾಣಬಹುದು? ಲೋಹದ ಒಂದು ತಟ್ಟೆಯನ್ನ ತೆಗೆದುಕೊಳ್ಳಿ, ಅದರ ಒಳಗೆ ನೀರನ್ನ ಹಾಕಿ ಒಂದು ಚಮಚದಿಂದ ಅದರ ಅಂಚನ್ನ ತಟ್ಟಿರಿ. ಮೇಡಮ್, ಈ ಒಂದು ಪ್ರಯೋಗವನ್ನ ಕ್ಲಾಸ್ ನಲ್ಲಿ ಮಾಡ್ತೀರಾ ಅಂತ ಕೇಳಿದ್ರೆ ಇಲ್ಲ, ಮಾಡ್ಲಿಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾನು ತಟ್ಟೆಯಲ್ಲಿ ನೀರನ್ನ ಹಾಕಿ ಪ್ರಯೋಗ ಮಾಡಿದಾಗ ಅದು ಕ್ಯಾಮ್ರಾ ಮೇಲೆ ಸಿಡಿಯುವಂತಹ ಅಥವಾ ಇಲ್ಲೆಲ್ಲ ಸಿಡಿಯುವಂತಹ ಸಂಭವಗಳಿರುತ್ತೆ. ಮತ್ತೆ ಅದಷ್ಟು ಕ್ಲಾರಿಟಿ ಆಗಿ ನಿಮ್ಗೆ ಕಾಣ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಓಕೆ, ಒಂದು ಲೋಹದ ಒಂದು ತಟ್ಟೆಯನ್ನ ತೆಗೆದುಕೊಂಡು ಅದರೊಳಗೆ ನೀರನ್ನ ಹಾಕಿ ಒಂದು ಚಮಚದಿಂದ ಅದರ ಅಂಚನ್ನ ತಟ್ಟಿರಿ. ನೀವು ಶಬ್ದವನ್ನ ಕೇಳುವಿರಾ? ಮತ್ತೆ ಪಾತ್ರೆಯನ್ನ ಚಮಚದಿಂದ ತಟ್ಟಿ ನಂತರ ಅದನ್ನ ಸ್ಪರ್ಶಿಸಿ. ತಟ್ಟೆಯು ಕಂಪಿಸುತ್ತಿರುವುದರ ಅನುಭವ ನಿಮಗೆ ಆಯಿತೆ. ಮತ್ತೊಮ್ಮೆ ತಟ್ಟೆಯನ್ನ ತಟ್ಟಿ ನೀರಿನ ಮೇಲ್ಮೈಯನ್ನ ಗಮನಿಸಿ. ಅಲ್ಲಿ ಯಾವುದಾದ್ರೂ ಅಲೆಗಳನ್ನ ಕಾಣುವಿರೆ? ಈಗ ತಟ್ಟೆಯನ್ನ ಹಿಡಿದುಕೊಳ್ಳಿ, ನೀರಿನ ಮೇಲ್ಮೈ ಯಾವ ಬದಲಾವಣೆಯನ್ನ ಗಮನಿಸ್ತೀರಾ? ಈ ಬದಲಾವಣೆಯನ್ನ ವಿವರಿಸಬಲ್ಲಿರಾ? ಶಬ್ದವನ್ನ ಕಂಪಿಸುವ ವಸ್ತುಗಳಿಗೆ ಸಂಬಂಧಿಸಿ ಸುಳಿವು ಯಾವುದಾದ್ರೂ ಇರುವುದೇ? ಸೊ ಪ್ರಶ್ನೆಯ ಮೇಲೆ ಹಲವಾರು ಪ್ರಶ್ನೆಗಳು ಇಲ್ಲಿ ನಿಮ್ಗೆ ಮೂಡ್ತಾ ಹೋಗುತ್ತೆ. ಈಗ ಕಂಪಿಸುವ ತಟ್ಟೆಯಲ್ಲಿ ನೀರಿನ ಅಲೆಗಳನ್ನ ನಾವು ಕಾಣ್ತಾ ಹೋಗ್ಬಹುದು. ಒಂದು ತಟ್ಟೆ ಅಂತ ಹೀಗಿದ್ದಾಗ ಅದರ ಒಳಗೆ ನೀರನ್ನ ನಾವು ಹೀಗೆ ಶೇಖರಣೆ ಮಾಡಿ ಇಟ್ಟಾಗ ಪ್ರತಿ ಸತಿ ನಾವ್ ಇದನ್ನ ಅಲ್ಲಾಡಿಸಿದಾಗ ನೀರು ಕೂಡ ಅಲೆಯಂತೆ ಮೂಡಿ ಬರುತ್ತೆ. ಸೊ ಅಲ್ಲೂ ಕೂಡ ಶೇಕ್ ಆಗ್ತಾ ಬರುತ್ತೆ ಅಲ್ವಾ? ಸೊ ಆದ್ರಿಂದ ಕಂಪಿಸುವ ವಸ್ತುಗಳು ಶಬ್ದವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನಾವು ನೋಡಿದೀವಿ. ಕೆಲವು ಸಂದರ್ಭಗಳಲ್ಲಿ ಕಂಪನಗಳು ಸುಲಭವಾಗಿ ನಮ್ಗೆ ಕಾಣುತ್ತೆ. ಉದಾಹರಣೆಗೆ ಈ ತಟ್ಟೆಯಲ್ಲಿ ನೀರನ್ನ ಹಾಕಿದಾಗ ಕಂಪನ ಆದಾಗ ಇದು ನೀರ್ ಅಲ್ಲಾಡ್ತಾ ಹೋಗುತ್ತೆ, ಶೇಕ್ ಆಗ್ತಾ ಹೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಗೆ ಕಂಪನಗಳು ಸುಲಭವಾಗಿ ನಮ್ಗೆ ಕಾಣಿಸ್ತಾ ಬರುತ್ತೆ. ಆದರೆ ಬಹುತೇಕ ಸಂದರ್ಭಗಳಲ್ಲಿ ಅವುಗಳು ಪಾರವು ಚಿಕ್ಕವಾಗಿದ್ದು ನಮ್ಗೆ ನೋಡಲು ಸಾಧ್ಯ ಆಗೋದಿಲ್ಲ. ಆದಾಗ್ಯೂ ನಾವು ಅವುಗಳನ್ನ ಗ್ರಹಿಸಬಹುದು. ಯಾಕಂದ್ರೆ ಶಬ್ದಗಳು ನಮ್ಮ ಕಿವಿಗೆ, ಕರ್ಣಗಳಿಗೆ ತಾಕ್ದಾಗ ನಾವು ಗ್ರಹಿಸ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಬರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ನಾನು ಮುಗಿಸೋಕೆ ಬರ್ತೀನಿ. ಸೊ ಒಟ್ಟಾರೆ ನಾನು ಹೇಳಕ್ ಹೊರಟಿದ್ದೀನಿ ಇವತ್ತಿನ ಕ್ಲಾಸ್ ನಲ್ಲಿ ಕಂಪನ ಇದ್ದಲ್ಲಿ ಶಬ್ದಗಳು ಉಂಟಾಗುತ್ತೆ. ಸೊ ಇನ್ನೊಂದು ಎಕ್ಸ್ಪರಿಮೆಂಟ್ ಅನ್ನೋದನ್ನ ನಿಮ್ಗೆ ತೋರ್ಸೋದಾದ್ರೆ, ಇದೊಂದು ಗಾಜಿನ ಲೋಟ. ಶಬ್ದದ ವ್ಯತ್ಯಾಸ ಸೊ ಶಬ್ದದ ವ್ಯತ್ಯಾಸ. ಒಂದೇ ವಸ್ತುವಿನಲ್ಲಿ ನಾವು ಹಲವಾರು ರೀತಿಯಾದಂತಹ ಶಬ್ದಗಳನ್ನ ನೋಡ್ತಾ ಹೋಗಬಹುದು. ಸೊ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದೇ ವಸ್ತುವಿನಲ್ಲಿ ನಾವು ಹಲವಾರು ರೀತಿಯಾದಂತಹ ಶಬ್ದಗಳನ್ನ ನೋಡ್ತಾ ಹೋಗ್ಬಹುದು. ಸೊ ಒಟ್ಟಾರೆ ಈ ಶಬ್ದಗಳು ಉಂಟಾಗೋದು ಯಾವ್ದ್ರಿಂದ? ಕಂಪನದಿಂದ. ಈ ಕಂಪನಗಳನ್ನ ಕೆಲವೊಮ್ಮೆ ನಾವು ನೋಡಬಹುದು, ನೋಡ್ದೇನೋ ಹೋಗಬಹುದು. ನೋಡದೆ ಇರೋ ಪಕ್ಷದಲ್ಲೂ ಕೂಡ ಶಬ್ದಗಳು ಬಹಳ ಸ್ಪಷ್ಟವಾಗಿ ನಮ್ಮ ಕರ್ಣಗಳು ಅಂದ್ರೆ ಕಿವಿಗಳಿಗೆ ಕೇಳೋ ಹಾಗೆ ಆಗುತ್ತೆ. ಮುಂದಿನ ಕ್ಲಾಸ್ ನಲ್ಲಿ ಶಬ್ದಗಳಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಆಸಕ್ತಿದಾಯಕವಾದಂತಹ ವಿಷಯಗಳನ್ನ ತಿಳ್ಕೊಳ್ಳೋಣ.
ಅಲ್ಲಿವರೆಗೂ ಮುಂದೆ ಭೇಟಿ ಆಗೋಣ. ಮುಂದೆ ಹೊಸ ವರ್ಷಕ್ಕೆ ಭೇಟಿ ಆಗ್ಬಹುದು ಅಂತ ನಾನು ಭಾವಿಸ್ತೀನಿ. ಅಲ್ಲಿವರೆಗೂ ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.